ಕಳೆದುಕೊಳ್ಳುತ್ತಾರೆ. ಆದರೆ ರೋಹಿತ್ ಶರ್ಮಾ ಹೇಳಿದಂತೆ ಆಸ್ಟ್ರೇಲಿಯಾವು ವರ್ಷಗಳಲ್ಲಿ ಉತ್ತಮ ತಂಡವಾಗಿದೆ. ಆದ್ದರಿಂದ ನಾವು ಕೆಲವು ಹೋರಾಟಗಳನ್ನು ನಿರೀಕ್ಷಿಸುತ್ತೇವೆ. ನಾವು ಮಧ್ಯದಲ್ಲಿ ಕೆಲವು ನರಗಳ ಸಮಯವನ್ನು ನಿರೀಕ್ಷಿಸುತ್ತೇವೆ. ಯಾವಾಗ ಮಾರ್ಚ್ 4:13:00 ಸ್ಥಳೀಯ ಮಧ್ಯಾಹ್ನ 2:30 IST ಎಲ್ಲಿ ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ. ಏನನ್ನು ನಿರೀಕ್ಷಿಸಬಹುದು? ಭಾರತ 13 ಟಾಸ್ಗಳನ್ನು ಕಳೆದುಕೊಂಡಿದೆ ಸತತವಾಗಿ. ಆದರೆ ರೋಹಿತ್ ಶರ್ಮಾ ನಾಣ್ಯದೊಂದಿಗೆ ಅದೃಷ್ಟದ ಕೊರತೆಯಿಂದಾಗಿ ತುಂಬಾ ಚಿಂತೆ ಮಾಡುವ ಸಾಧ್ಯತೆ ಇಲ್ಲ. ಭಾರತ ತಂಡವು ಪರಿಸ್ಥಿತಿಗಳ ಬಗ್ಗೆ ಚೆನ್ನಾಗಿ ಪರಿಚಿತವಾಗಿದೆ ಮತ್ತು ಗುರಿಯನ್ನು ಹೊಂದಿಸಲು ಅಥವಾ ಬೆನ್ನಟ್ಟಲು ಉತ್ತಮವಾಗಿ ಸಿದ್ಧವಾಗಿದೆ. ಟಾಸ್ ಗೆದ್ದರೆ ಸ್ಟೀವ್ ಸ್ಮಿತ್ಗೆ ಇದು ಟ್ರಿಕಿ ಕರೆಯಾಗಿದೆ. ವರುಣ್ ಚಕ್ರವರ್ತಿಯಲ್ಲಿ 4ನೇ ಸ್ಪಿನ್ನರ್ ಅನ್ನು ಉಳಿಸಿಕೊಳ್ಳುವ ಬಗ್ಗೆ ಖಚಿತಪಡಿಸಲು ರೋಹಿತ್ ನಿರಾಕರಿಸಿದರು. ಭಾರತೀಯ 11ನಲ್ಲಿ ಯಾವುದೇ ಬದಲಾವಣೆಯಾಗುವ ಸಾಧ್ಯತೆ ಇಲ್ಲ. ಬಹಳಷ್ಟು ಆಟದ ಪಿಚ್ನ ಸ್ವರೂಪವನ್ನು ಅವಲಂಬಿಸಿರುತ್ತದೆ. ಅವನೊಂದಿಗೆ ಹೋಗಲು ಒಂದು ಪ್ರಲೋಭನೆ ಇದೆ, ಅವರು ಹೇಳಿದರು ಮತ್ತು ಹೆಚ್ಚಾಗಿ ಅವರು ಮಾಡುತ್ತಾರೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಇದುವರೆಗೆ ನಿಖರವಾಗಿ ಸಿಡಿಯದೆ ಇರುವ ಮೊಹಮ್ಮದ್ ಶಮಿ ಬದಲಿಗೆ ಹರ್ಷದೀಪ್ ಸಿಂಗ್ ಬರುವ ಸಾಧ್ಯತೆ ಇಲ್ಲ. ಸಂಭಾವ್ಯ 11: ರೋಹಿತ್ ಶರ್ಮಾ, ಶುಭಮನ್ ಗಿಲ್, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, ಅಕ್ಷರ್ ಪಟೇಲ್, KL ರಾಹುಲ್, ಹಾರ್ದಿಕ್ ಪಾಂಡ್ಯ, ರವೀಂದ್ರ ಜಡೇಜಾ, ಕುಲದೀಪ್ ಯಾದವ್, ಮೊಹಮ್ಮದ್ ಶಮಿ, ವರುಣ್ ಚಕ್ರವರ್ತಿ. ಆಸ್ಟ್ರೇಲಿಯಾ ಮ್ಯಾಥ್ಯೂ ಶಾಟ್ನಿಂದ ಹೊರಗುಳಿಯುವುದರೊಂದಿಗೆ ಜೇಕ್ ಫ್ರೇಸರ್ ಮೆಕ್ಗುರ್ಕ್ ಅವರನ್ನು ಅಗ್ರ ಕ್ರಮಾಂಕದಲ್ಲಿ ಬದಲಾಯಿಸಲು ಆಸ್ಟ್ರೇಲಿಯಾ ಬಯಸುತ್ತಿದ್ದರೆ ಜೇಕ್ ಫ್ರೇಸರ್ ಮೆಕ್ಗುರ್ಕ್ಗೆ ಸಮಾನವಾದ ಬದಲಿಯಾಗಬಹುದು. ಆದರೆ ಅಗತ್ಯವಿದ್ದರೆ ಅವರು ಶಾಟ್ನ ಆಫ್ ಸ್ಪಿನ್ ಅನ್ನು ಕಳೆದುಕೊಳ್ಳುತ್ತಾರೆ ಮತ್ತು ದುಬೈನಲ್ಲಿನ ಪರಿಸ್ಥಿತಿಗಳು ಅವರನ್ನು ಯೋಚಿಸುವಂತೆ ಮಾಡಬಹುದು.